ಎಲ್ರಿಗೂ ನಮಸ್ಕಾರ. ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದೇನೆ. ನಾವು ಮನೆಯಲ್ಲೆಲ್ಲ ಗೋಬಿ ಮಂಚೂರಿಯನ್ ಮಾಡುವಾಗ ಆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಕೆಲವು ಕಾರಣಗಳಿರ್ತದೆ. ಯಾಕೆಂದರೆ ಅವರೊಂದು ಕೆಲವು ಐಟಮ್ ಹಾಕುವುದು ಅದು ನಾವು ಮನೆಯಲ್ಲಿ ಹಾಕೋದಿಲ್ಲ. ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತದೆ. ಆದರೆ ಇವತ್ತು ನಾನು ಅರೌಂಡ್ ಒಂದು 90% ಅದೇ ಟೇಸ್ಟ್ ಬರುವಂಥ ಒಂದು ಗೋಬಿ ಮಂಚೂರಿಯನ್ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೇನೆ. 100% ಹೇಳೋದಿಲ್ಲ, ಯಾಕೆಂದರೆ ನಾನು ಅದೇ ಅವ್ರು ಹಾಕುವ ಕೆಲವು ಐಟಮ್ಸ್ ಎಲ್ಲ ಹಾಕಲ್ಲ, ದೇಹಕ್ಕೆ ಒಳ್ಳೆಯದಲ್ಲ ಅಂತ ಅದೆಲ್ಲ. ಹಾಗೆ ಒಂದು ಹೆಲ್ದಿಯಾದಂಥ ಒಂದು ಟೇಸ್ಟಿಯಾದಂಥ ಗೋಬಿ ಮಂಚೂರಿಯನ್ ರೆಸಿಪಿ ಇವತ್ತು ಮಾಡ್ತಾ ಇದ್ದೇನೆ. ಓಕೆ, ಹಾಗಾದರೆ ಏನು ಮಾತನಾಡಿ ಟೈಮ್ ಎಂತ ವೇಸ್ಟ್ ಮಾಡೋದು ಬೇಡ, ಹೇಗೆ ಮಾಡೋದು ಅಂತೇಳಿ ನೋಡು. ಇಲ್ಲಿ ಗೋಬಿ ಮಂಚೂರಿಯನ್ ಮಾಡಲಿಕ್ಕೆ ಒಂದು ಹೂಕೋಸು ತಗೊಂಡಿದ್ದೇನೆ. ಸಾಧಾರಣ ಒಂದು kg ಹೂಕೋಸು ಇದು. ಇದನ್ನು ಒಂದು ಕಟ್ ಮಾಡಿ ಎಲ್ಲ ತೆಗೆಯುವ. ಇದರದ್ದು ಫಸ್ಟಿಗೆ ಇದರದ್ದು ಈ ಕೆಳಗಿನ ಭಾಗ ಉಂಟಲ್ಲ ಅದನ್ನೊಂದು ತೆಗೆಯುವ. ಹಾಗೆ ಇದನ್ನೆಲ್ಲ ಸಣ್ಣ ಸಣ್ಣದು ಮಾಡುವ. ನಮಗೆ ತಿನ್ನಲಿಕ್ಕೆ ಈಸಿ ಆಗುವಂಥ ಪೀಸ್ಗಳು, ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಸಣ್ಣದು ಕೂಡ ಬೇಡ. ಒಂದು ಮೀಡಿಯಮ್ ಆದಂಥ ಪೀಸ್ಗಳಾಗಿ ಕಟ್ ಮಾಡಿದರೆ ಆಯಿತು. ಸಾಮಾನ್ಯವಾಗಿ ಉಂಟಲ್ಲ, ಕೆಲವು ಜನ ಈ ಗೋಬಿ ಮಂಚೂರಿಯನ್ ಮಾಡೋದಕ್ಕಿಂತ ಮೊದಲು ಒಮ್ಮೆ ಬೇಯಿಸ್ತಾರೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ. ಬೇಯಿಸೋದಂತ ಬೇಡ, ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ರೆ ಆಯಿತು, ಉಪ್ಪು ನೀರಲ್ಲಿ ಹಾಕಿಟ್ರೆ ಆಯಿತು. ಆಗ ಇದರದ್ದು ಎಂಥ ಕೀಟ ಎಂತೆಲ್ಲ ಇರ್ತದೆ ಇದರ ಒಳಗಡೆ, ಅದೆಲ್ಲ ಹೋಗ್ತದೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಎಳಿತದೆ, ಆಗ ಒಂದು ಒಳ್ಳೆಯದಾಗ್ತದೆ. ಹಾಗೆ ಕಟ್ ಮಾಡಿದ ನಂತರ ಇದನ್ನು ಹಾಗೆ ಒಂದು ನೀರಲ್ಲಿ ಹಾಕಿಟ್ರೆ ಆಯಿತು. ಹಾಗೆ ಉಪ್ಪು, ಏನು ಈ ಗೋಬಿ ಮಂಚೂರಿಯನ್ಗೆ ನಾವು ಇಲ್ಲಿ ಬಂದ ರೆಡಿ ಮಾಡುವ. ಇಲ್ಲಿ ಸಮ ಪ್ರಮಾಣದಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಜೋಳದ ಹಿಟ್ಟು ತಗೊಂಡಿದ್ದೇನೆ. ಒಂದು ಅರ್ಧ ಕಪ್ ಉಂಟು ಇದು. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಕರಿಮೆಣಸು ಹುಡಿ, 2 ಟೀ ಸ್ಪೂನ್ನಷ್ಟು ಖಾರದ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇನ್ನು ನೀರು ಹಾಕಿ ಒಂದು ದಪ್ಪ ಬಂದ ರೆಡಿ ಮಾಡಿದರೆ ಆಯಿತು. ಜಾಸ್ತಿ ನೀರಾಗೋದು ಬೇಡ. ಒಂದು 2 ಸರ್ತಿ ನೀರಲ್ಲಿ ತೊಳೆದ್ರೆ ಆಯಿತು. ಏನು ಗೋಬಿ ಫ್ರೈ ಮಾಡುವ. ಒಳ್ಳೆ ಫ್ರೈ ಆಗ್ತಾ ಬಂತು. ತೆಗೆಯುವ ಇದನ್ನು. ಏನು ಡಬಲ್ ಫ್ರೈ ಮಾಡುವ. ಇದನ್ನು ಹೀಗೆ ಟೇಸ್ಟ್ ಮಾಡ್ಬೋದು. ಡ್ರೈ ಗೋಬಿ ಅಂತೇಳಿ ಒಂದು ಸ್ಟ್ರೀಟ್ ಫುಡ್ ಅದೆಲ್ಲ ನೀವು ವೀಡಿಯೋಸ್ ನೋಡಿರ್ಬೋದು. ಡ್ರೈ ಗೋಬಿ ಅಂತೇಳಿ ತುಂಬಾ ಒಳ್ಳೆಯದಾಗ್ತದೆ ಹೀಗೆ ತಿನ್ನಲಿಕ್ಕೆ ಕೂಡ. ಇನ್ನು ಗೋಬಿ ಮಂಚೂರಿಯನ್ ಮಾಡುವ. ಎಣ್ಣೆ ಮೊದಲಿಗೆ
ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ, ಶುಂಠಿ, ಸ್ಪ್ರಿಂಗ್ ಆನಿಯನ್ನದ್ದು ಆ ಬಿಳಿ ಭಾಗ, ನೀರುಳ್ಳಿ ಸ್ವಲ್ಪ ಹುರಿಯುವ. ಇನ್ನೊಂದಕ್ಕೆ ಕಾಯಿ ಮೆಣಸು, ಕ್ಯಾಪ್ಸಿಕಮ್, ಇನ್ನು ಸಾಸ್ ಇದಕ್ಕೆ ಸೋಯ್ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಹಾಗೆ ಕೊನೆಯದಾಗಿ ಕೆಚಪ್. ಏನೂ ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ. ಬಿಸಿ ನೀರು ಹಾಕಿದರೆ ಒಳ್ಳೆಯದು. ರುಚಿಗೆ ಉಪ್ಪೊಂದು ನೋಡಿ ಹಾಕಬೇಕು, ಯಾಕೆಂದರೆ ಆ ಸಾಸಲ್ಲೆಲ್ಲ ಉಪ್ಪಿರ್ತದೆ, ಅದ ಕಾರಣ ಒಂದು ಉಪ್ಪು ನೋಡಿ ಹಾಕಿದರೆ ಆಯಿತು. ಇದಕ್ಕಿನ್ನು ಜೋಳದ ಹಿಟ್ಟಿನ ನೀರು ಹಾಕ್ತಾ ಇದ್ದೇನೆ, ಸ್ವಲ್ಪ ದಪ್ಪ ಆಗಲಿ ಇದು. ಈ ಗೋಬಿ ಮಂಚೂರಿಯನ್ ಮಾಡುವಾಗ ಉಂಟಲ್ಲ, ಗಮನದಲ್ಲಿ ಇಡಬೇಕಾದಂಥ ವಿಷಯ ಏನಂದರೆ, ನಾವು ಆ ಗೋಬಿ ಅಂತ ಫ್ರೈ ಮಾಡ್ತೇವೆ, ಫ್ರೈ ಮಾಡಿದ ಹಾಗೆಯೇ ಅಲ್ಲಿಂದ ಎಣ್ಣೆಯಿಂದ ತೆಗೆದು ಸೀದಾ ಈ ಸಾಸಿಗೆ ಹಾಕಬೇಕು, ಆಗ ಒಳ್ಳೆ ಕ್ರಿಸ್ಪಿಯಾಗಿರ್ತದೆ. ಆದರೆ ಅದೇ ನಮ್ಮದು ಒಂದೇ ಒಲೆ ಇರೋದು, ಒಂದಲ್ಲ ಎರಡು ಇಡ್ಬೋದು, ನಾನು ಒಂದೇ ಇಟ್ಟದ್ದು. ಹಾಗೆ ಅದನ್ನು ಫ್ರೈ ಮಾಡಿಟ್ಟು ಬಂದ್ ಮಾಡಿದ ನಂತರ ಇಲ್ಲಿ ಸಾಸ್ ಮಾಡಿ ನಂತರ ಹಾಕ್ತಾ ಇದ್ದೇನೆ. ಆದರೆ ಆಗಲೇ ಹಾಕುವಾಗ ಒಂದು ಕ್ರಿಸ್ಪಿನೆಸ್ ಜಾಸ್ತಿ ಟೈಮ್ ಹೋಗಲ್ಲ, ಅಂದರೆ ಜಾಸ್ತಿ ಟೈಮ್ ನಾವು ಈಗ ಬಂದ್ ಮಾಡಿಡುವಾಗ ಅದರದ್ದು ಕ್ರಿಸ್ಪಿ ಒಂದು ಸ್ವಲ್ಪ ಸಾಗಿ ಆಗ್ತಾ ಹೋಗ್ತದೆ. ಅದರಿಂದ ಆಗಲೇ ಹಾಕಿದರೆ ಒಂದು ಪರ್ಫೆಕ್ಟ್ ನಮಗೆ ಕ್ರಿಸ್ಪಿ ತಿನ್ನಲಿಕ್ಕೆ ಸಿಗ್ತದೆ. ಏನು ಫ್ರೈ ಮಾಡಿದಂಥ ಗೋಬಿ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನದ್ದು ಹಸಿರು ಪಾರ್ಟ್, ಆಯಿತು. ನಮ್ಮದು ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ಏನು ಸರ್ವ್ ಮಾಡುವ? ತುಂಬಾ ಸಿಂಪಲ್ ಆದಂಥ ಒಂದು ಡಿಶ್, ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.